ನಮಸ್ಕಾರ, ಕೆಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ದಿನಕ್ಕೊಂದು ಸುದ್ದಿ. ಹೌದು ವೀಕ್ಷಕರೇ, ಮೊದಲಿಗೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಪಿ ನ್ಯೂಸ್ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಅಯಾಸ್ ಖಾನ್ ಹಾಗೂ ಕೆಪಿ ನ್ಯೂಸ್ ಸಿಬ್ಬಂದಿ. ಇನ್ನು ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ, ಹೆಣ್ಣು ಮಕ್ಕಳ ಭದ್ರ ಭವಿಷ್ಯಕ್ಕಾಗಿ ಇಲ್ಲಿಯೇ ಹೂಡಿಕೆ ಮಾಡಿ. ಅದೆಲ್ಲಿ ಅಂತೀರಾ? ಒಂದೊಂದಾಗಿ ನಾವು ಇದೀಗ ಹೇಳ್ತಾ ಹೋಗ್ತೀವಿ. ಜನವರಿ 24ರಂದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆಯನ್ನ ಮಾಡಲಾಗುತ್ತೆ. ಇನ್ನು ಈ ದಿನವನ್ನ ಹೆಣ್ಣು ಮಕ್ಕಳಿಗೆ ಮೀಸಲಿಡಲಾಗಿದೆ. ಇನ್ನು ಹಿಂದೆಯಿಂದ ಹೆಣ್ಣು ಮಕ್ಕಳ ಜನನವಾಗ್ತಿದ್ದಂತೆ ಪಾಲಕರಿಗೆ ನಾನಾ ಚಿಂತೆ ಕಾಡ್ತಿತ್ತು. ಇನ್ನು ಹೆಣ್ಣು ಮಕ್ಕಳ ಮದುವೆ ಬಗ್ಗೆ ಕೂಡ ಪಾಲಕರು ಮಗು ಹುಟ್ಟಿದಾಗ್ನಿಂದಲೂ ಚಿಂತಿಸ್ತಾ ಶುರು ಮಾಡ್ತಿದ್ರು, ಚಿಂತನೆಯನ್ನ ಮಾಡ್ತಿದ್ರು. ಇನ್ನು ಅಲ್ಪ ಸ್ವಲ್ಪ ಹಣವನ್ನ ಅಲ್ಲಿ ಇಲ್ಲಿ ಕೂಡಿಡ್ತಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಹೆಣ್ಣು ಮಕ್ಕಳ ಮೇಲಿನ ಪ್ರೀತಿ ಕೂಡ ದುಪ್ಪಟ್ಟಾಗಿದೆ. ಇನ್ನು ಮಗಳ ಜನನವಾಗ್ತಿದ್ದಂತೆ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣವೇ ಸೃಷ್ಟಿಯಾಗುತ್ತೆ. ಇನ್ನು ಮಗಳಿಗೆ ಒಳ್ಳೆ ಶಿಕ್ಷಣ ನೀಡಬೇಕು, ಆಕೆಯನ್ನ ಒಂದು ಉತ್ತಮ ಹುದ್ದೆಯಲ್ಲಿ ನೋಡಬೇಕು ಅಂತ ಪಾಲಕರು ಕನಸು ಕೂಡ ಕಾಣ್ತಾರೆ. ಇನ್ನು ಅದಕ್ಕೆ ತಕ್ಕಂತೆ ಹಣವನ್ನ ಎಲ್ಲೆಲ್ಲಿ ಸುರಕ್ಷಿತವಾಗಿ ಹೂಡಿಕೆಯನ್ನ ಮಾಡಬೇಕು, ಈ ಎಲ್ಲದರ ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತೇವೆ. ಇನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದಂದು ಮಗಳ ಶಿಕ್ಷಣ ಹಾಗೂ ಮದುವೆಗೆ ಎಲ್ಲೆಲ್ಲಿ ಹೂಡಿಕೆ ಮಾಡಬಹುದು ಎಂಬುದನ್ನ ತಿಳಿದುಕೊಳ್ಳಿ. ಮೊದಲನೇದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ. ಹೌದು ವೀಕ್ಷಕರೇ, ಸುಕನ್ಯಾ ಸಮೃದ್ಧಿ ಯೋಜನೆ SSY ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಜಾರಿಗೆ ಬಂದಂತಹ ಯೋಜನೆ ಇದಾಗಿದೆ. 2015ರಲ್ಲಿ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ನೀವು ಈ ಯೋಜನೆಯಡಿ ವಾರ್ಷಿಕವಾಗಿ 1.5 ಲಕ್ಷ ರೂಪಾಯಿವರೆಗೆ ಠೇವಣಿ ಅಂದ್ರೆ ಡಿಪಾಸಿಟ್ ಇಡಬಹುದು. ಕನಿಷ್ಠ 250 ರೂಪಾಯಿಯನ್ನ ಠೇವಣಿ ಇಡಬಹುದು. ಇದು ತೆರಿಗೆ ಮುಕ್ತ ಯೋಜನೆಯಾಗಿದೆ. ನಿಮ್ಮ ಮಗಳು 21ನೇ ವರ್ಷಕ್ಕೆ ಕಾಲಿಟ್ಟಾಗ ಈ ಯೋಜನೆ ಪಕ್ವವಾಗುತ್ತೆ ನೋಡಿ. ಇನ್ನು ಈ ಯೋಜನೆಯಲ್ಲಿ ಸದ್ಯ 8% ದರದಲ್ಲಿ ಬಡ್ಡಿ ಕೂಡ ಸಿಗ್ತಿದೆ. ಇನ್ನು ಎರಡನೇದಾಗಿ ಚಿನ್ನದ ಹೂಡಿಕೆ. ಇನ್ನು ನಿಮ್ಮ ಮಗಳ ಆರ್ಥಿಕ ಸ್ಥಿತಿಯನ್ನ ಭದ್ರಪಡಿಸಬೇಕಾದ್ರೆ ನೀವು ಚಿನ್ನದ ETF ಕೂಡ ಹೂಡಿಕೆಯನ್ನ ಮಾಡಬಹುದು. ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಈಗ ಸೂಕ್ತವಾಗಿದೆ. ಇನ್ನು ಅನೇಕ ವರ್ಷಗಳಿಂದ ಚಿನ್ನದ ಸರಾಸರಿ ಆದಾಯ 10%ರಷ್ಟಿದೆ. ನೀವು ಮಗಳ ಹೆಸರಿನಲ್ಲಿ ಚಿನ್ನ ಅಥವಾ ಚಿನ್ನದ ETF ಹೂಡಿಕೆ ಮಾಡಿದ್ರೆ ಆಕೆ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯವೇ ಇಲ್ಲ. ಇನ್ನು ಮೂರನೇದಾಗಿ ಸಾರ್ವಜನಿಕ ಭವಿಷ್ಯ ನಿಧಿ PPF. ಹೌದು ವೀಕ್ಷಕರೇ, ಇನ್ನು ಇದು ಕೂಡ ಮಕ್ಕಳಿಗೆ ಒಳ್ಳೆಯ ಯೋಜನೆಯಾಗಿದೆ. ಇದು ಮಗಳನ್ನ ಆರ್ಥಿಕವಾಗಿ ಸುರಕ್ಷಿತಗೊಳಿಸುತ್ತೆ. ನೀವು PPF ಕನಿಷ್ಠ 500 ರೂಪಾಯಿಯನ್ನ ಹೂಡಿಕೆ ಮಾಡಬೇಕಾಗುತ್ತೆ. ಇದರ ಅಂತಿಮ ಮಿತಿ 1.5 ಲಕ್ಷ ರೂಪಾಯಿ ಕೂಡ ಆಗಿದೆ. ನೀವು ಈ ಯೋಜನೆಯಲ್ಲಿ ಹೂಡಿಕೆ ಶುರು ಮಾಡಿದ 15 ವರ್ಷಗಳ ನಂತರ ಇದು ಮುಕ್ತಾಯಗೊಳ್ಳಲಿದೆ. ಸದ್ಯ 7.1% ದರದಲ್ಲಿ ಬಡ್ಡಿ ಕೂಡ ಸಿಗ್ತಿದೆ. ಇನ್ನು ಜೊತೆಗೆ ಗಿಫ್ಟ್ ಮ್ಯಾಚುವಲ್ ಫಂಡ್ ಇದು ಕೂಡ ಮಗಳಿಗೆ ಅತ್ಯುತ್ತಮವಾಗಿದೆ. 18 ವರ್ಷಗಳ ಲಾಕಿಂಗ್ ಅವಧಿ ಕೂಡ ಇದೆ. ಇನ್ನು ಇದರಲ್ಲಿ ಹೆಚ್ಚಿನ ಬಡ್ಡಿ ನಿಮಗೆ ಲಭ್ಯವಿದೆ. ಜೀವ ವಿಮೆ, ನೀವು ಮಗಳ ಹೆಸರಿನಲ್ಲಿ ಜೀವ ವಿಮೆ ಕೂಡ ಪಡೆಯಬಹುದು. ಇದು ಕೂಡ ತುರ್ತು ಪರಿಸ್ಥಿತಿಯಲ್ಲಿ ಮಗಳಿಗೆ ನೆರವಾಗುತ್ತೆ ನೋಡಿ. ಇನ್ನು ಅಂಚೆ ಕಚೇರಿ ಪುನರಾವರ್ತಿತ ಠೇವಣಿ, ಇದು ಸಹ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಹೂಡಿಕೆ ಯೋಜನೆ ಕೂಡ ಅನ್ಬಹುದು. ಇದು ಸಣ್ಣ ಉಳಿತಾಯ ಯೋಜನೆಯಾಗಿದೆ. ಇನ್ನು ಇದರಲ್ಲಿ ಪ್ರತಿ ತಿಂಗಳು ನೀವು 100 ರೂಪಾಯಿ ಹೂಡಿಕೆ ಮಾಡಬೇಕು. 5 ವರ್ಷಗಳ ಈ ಯೋಜನೆಯಲ್ಲಿ ನಿಮಗೆ 5.8% ಬಡ್ಡಿ ಕೂಡ ಸಿಗುತ್ತೆ. ಇದು ಯಾವುದೇ ಅಪಾಯವಿಲ್ಲದ ಹೂಡಿಕೆ ಯೋಜನೆ ಕೂಡ ಒಂದಾಗಿದೆ. ಇನ್ನು ನೋಡಿದ್ರಲ್ಲ ವೀಕ್ಷಕರೇ, ಹೆಣ್ಣು ಮಕ್ಕಳಿಗಾಗಿ ಎಷ್ಟೆಲ್ಲ ಯೋಜನೆಗಳಿವೆ. ಇದೆಲ್ಲ ಲಾಭವನ್ನ ಪಡೀರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಧನ್ಯವಾದಗಳು.